ಮಂಗಳವಾರ ಸನ್ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ. ಪರಮೇಶ್ವರ್, ಸಚಿವರಾದ ಶ್ರೀ ಶರಣಪ್ರಕಾಶ್ ಪಾಟೀಲ್, ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ಯು.ಟಿ. ಖಾದರ್, ಡಾಕ್ಟರ್ ಅಜಯ್ ಸಿಂಗ್ ಸೇರಿದಂತೆ ಬೆಳಗ್ಗೆ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಗದ್ದುಗೆಗೆ ಮಂಗಳಾರತಿ ಮಾಡಿ ಪೂಜೆ ಸಲ್ಲಿಸಿದರು. ಈಗಿನ ಪೀಠಾಧಿಪತಿಗಳಾದ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಅವರ ಕೈಯಿಂದ ಫಲ ಆಶೀರ್ವಾದ ಪಡೆದು ನಂತರ ದಾಸೋಹಕ್ಕೆ ತೆರಳಿದರು. ಸಂಸ್ಥಾನದ ಕಾರ್ಯದರ್ಶಿಗಳಾದ ದೇಶ್ಮುಖ್ ಅವರು ಹಾಗೂ ದೊಡ್ಡಪ್ಪ ಅಪ್ಪ ಹಾಗೂ ಸಂಸ್ಥಾನದ ಅಧ್ಯಕ್ಷರಾದ ದಾಕ್ಷಾಣಿ ಅವ್ವ ಅವರಿಂದ ಮುಖ್ಯಮಂತ್ರಿಗಳಿಗೆ ಶಾಲು ಹೊದಿಸಿ ಗೌರವಿಸಲಾಯಿತು. ನಂತರ ಕಲಬುರಗಿಯ ಹಜರತ್ ಖಾಜಾ ಬಂದೇ ನವಾಜ್ ದರ್ಗಾಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಉಪಮುಖ್ಯಮಂತ್ರಿಗಳಾದ ಡಿ. ಪರಮೇಶ್ವರ್ ಮತ್ತು ಸಚಿವರು ಉಪಸ್ಥಿತಿಯಲ್ಲಿದ್ದರು. ನಂತರ ಕಲಬುರಗಿ ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಭವನದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಗೆ ಆಗಮಿಸಿದ ಸಿಎಂ ಅವರು ಎಲ್ಲರಿಗೂ ಕೈಕೊಟ್ಟು ಶುಭ ಕೋರಿದರು. ನಂತರ ಮುಖ್ಯಮಂತ್ರಿಗಳಿಗೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಶಾಲು ಹೊದಿಸಿ ಗೌರವಿಸಲಾಯಿತು. ನಂತರ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ತದನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಡಿ. ಪರಮೇಶ್ವರ್, ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ಯು.ಟಿ. ಖಾದರ್, ಗೃಹ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಜಿಲ್ಲಾ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಜಸ್ಕಾಂ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರ್ವಾಳ್ ಸೇರಿದಂತೆ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ಜೊತೆಯಲ್ಲಿದ್ದರು. ಇವತ್ತು ಕಲ್ಯಾಣ ಕರ್ನಾಟಕ ದೊಡ್ಡ ಬರಗಾಲ, ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಉಷ್ಣಾಂಶ ಹೆಚ್ಚಿಗೆ ಆಗ್ತಾ ಇದೆ ಅಂತೇಳಿ ಈಗಾಗಲೇ ಮಾಹಿತಿ ಎಲ್ಲ ನಿಮಗೆಲ್ಲ ಗೊತ್ತಿದೆ. ಈ ಮಧ್ಯದಲ್ಲಿ ಸುಮಾರು 20,000 ಜನ ಹೆಚ್ಚು ಜನ ಯುರೋಪ್ನಲ್ಲಿ ಒಂದು ತಿಂಗಳಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ಅಂತೇಳಿ ವರದಿ ಕೂಡ ನಿಮಗೆಲ್ಲ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಒಂದು ದೊಡ್ಡ ವಾತಾವರಣ ನೀವೆಲ್ಲ ನೋಡ್ತಾ ಇದ್ದೀವಿ. ಈಗ ಸ್ವಲ್ಪ ನಿನ್ನೆಯಿಂದ ಸ್ವಲ್ಪ ಕೆಲವು ಕಡೆ ಮಳೆ ಬಂದು ಒಂದು ಸ್ವಲ್ಪ ಒಳಹರಿವು ಬರ್ತಾ ಇದೆ. ಮಲೆನಾಡಲ್ಲಿ, ಕರಾವಳಿ ಪ್ರದೇಶದಲ್ಲಿ. ಅದು ಬಿಟ್ಟರೆ ಇನ್ನೆಲ್ಲೂ ಮಳೆಯನ್ನ ಕಾಣ್ತಾ ಇಲ್ಲ. ಸೊ ಈಗಾಗಲೇ ನಾವು 15 ದಿನದೊಳಗಡೆ ಇನ್ನು ನಾನು ಬೆಳಗಾಂ ಕೂಡ ನಾನು ಗುರುವಾರ ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ಪರಿಶೀಲನೆ ಮಾಡ್ತೀನಿ. ಎಲ್ಲ ವಿಭಾಗದ ಮಟ್ಟಕ್ಕೆ ಕೂಡ ಹೋಗಿ ಪರಿಶೀಲನೆ ಮಾಡಿ ಜನರ ಅಭಿಪ್ರಾಯ ಮತ್ತು ವರದಿಯನ್ನು ತರಿಸ್ಕೊಂಡು ಏನು ಡ್ರಾಫ್ಟ್ ಬಗ್ಗೆ ಚಿಂತನೆ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಏನು ರಿಪೋರ್ಟ್ ಸಲ್ಲಿಸಬೇಕು, ನಾನು ಏನು ನಾರ್ಮ್ಸ್ ಇದೆ ಆ ನಾರ್ಮ್ಸನ್ನು ಗಮನದಲ್ಲಿಟ್ಕೊಂಡು ನಾನು ಡ್ರಾಫ್ಟ್ ಬಗ್ಗೆ ತೀರ್ಮಾನವನ್ನು ಮಾಡ್ತೇನೆ. ಈಗ ಇನ್ನೊಂದು ಸ್ವಲ್ಪ ದಿನ ನಾವು ಅವಕಾಶವನ್ನು ನಾವು ಮಾಡಿಕೊಡ್ಬೇಕಾಗ್ತದೆ. ಈ ಭಾಗದಲ್ಲಿ ಸುಮಾರು ವಾಡಿಕೆ ಮಳೆಗಿನ್ನ ಈಗಾಗಲೇ ಡಿಫಿಷಿಯಂಟ್ ಈಗಾಗಲೇ ಸುಮಾರು 34% ಇದೆ. ಈ 37 ತಾಲೂಕಿನಲ್ಲಿ 51 ತಾಲೂಕಲ್ಲಿ 37 ತಾಲೂಕಲ್ಲಿ ಮಳೆ ಬಹಳ ಕಡಿಮೆ ಇರೋದು ಈಗಾಗಲೇ ದಾಖಲೆ ಬಂದಿದೆ. ಸೊ ಇದ್ರ ಬಗ್ಗೆ ನಾವು ವ್ಯಾಪಕವಾಗಿ ಏನೇನು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಉಪಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದಾರೆ. ನಾವು ಕೂಡ ರೈತರಿಗೆ ಗೊಬ್ಬರ
ಮತ್ತು ಮೇವಿನ ವಿಚಾರದಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕು. ಗೊಬ್ಬರನ ಸ್ಟಾಕ್ ಮಾಡಿ ಇಟ್ಕೊಂಡಿರಬೇಕು. ಒಳ್ಳೆ ಬಿತ್ತನೆಯನ್ನು ನೀವು ಸಿದ್ಧತೆ ಮಾಡ್ಕೊಳ್ಬೇಕು ಅಂತೇಳಿ ಈಗಾಗಲೇ ನಾವು ಅವ್ರಿಗೆ ತಿಳಿಸಿದ್ದೇವೆ. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲರೂ ಕೂಡ ಜಾಗ್ರತೆ ಮಾಡಬೇಕು. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮ್ಮ ನೀರು ನಮ್ಮ ಕೆಳಗಡೆಗೆ ಹೋಗಿದೆ. ಅಲ್ಲೂ ಕೂಡ ಟ್ರಾನ್ಸ್ಫಾರ್ಮರ್ಸ್ ಎಲ್ಲೆಲ್ಲಿ ಸಮಸ್ಯೆ ಇದೆ, ವಿಶೇಷವಾಗಿ ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಟ್ಟು ಎಲ್ಲ ಏನೇ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸಿ ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಡಬೇಕು. ಅವ್ರಿಗೆ ಎಲ್ಲ ಕೂಡ ಟ್ರಾನ್ಸ್ಫಾರ್ಮರ್ ಏನಾದರೂ ರಿಪೇರ್ಸ್ ಇತ್ತು, ಬದಲಾವಣೆ ಮಾಡದಿದ್ದರೆ ನೀವು ಮಾಡಬೇಕು ಅಂತೇಳಿ ಡಿಸ್ಕಾಮ್ಗೆ ನಾನು ಆದೇಶವನ್ನು ನಾನು ಕೊಟ್ಟಿದ್ದೇನೆ. ಸೊ ಜೊತೆಗೆ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಒಂದು ವಿಚಾರನ ನಾನೀಗಾಗಲೇ ಘೋಷಣೆ ಮಾಡಿದ್ದೇನೆ. ಏನಪ್ಪ ಅಂತಂದರೆ, ಯಾರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ ಅಂಥವ್ರಿಗೆ ಈ ಗುಲ್ಬರ್ಗ ಟೌನ್ ಇರ್ಬೋದು, ಬೀದರ್ ಇರ್ಬೋದು, ಯಾವುದೇ ಆಗಲಿ 2 ಟೈರ್ 3 ಟೈರ್ ಸಿಟಿ ಬಿಟ್ಟು, ಬ್ಯಾಂಗ್ಳೂರು ಸಿಟಿ ಬಿಟ್ಟು ಬೇರೆ ಕಡೆ ಯಾರು ಎಂಪ್ಲಾಯ್ಮೆಂಟ್ನ ಜನರೇಟ್ ಮಾಡ್ತಾರೆ ಅಂಥ ಕಡೆ FIRನ ಈಗಾಗಲೇ ನಾವು 0.6 ಟೈಮು ಪ್ರೀಮಿಯಂ FIR ಕೊಡ್ತಾ ಇದ್ದೀವಿ. ಅದು ಬಿಟ್ಟು ಅದು ಸೇರಿಕೊಂಡು 2 ಟೈಮ್ಸ್ FIR ಕೊಟ್ಟು ಹೈ ರೈಸ್ ಬಿಲ್ಡಿಂಗ್ ಆಗಿ ಹೋಗಬೇಕು. ಸೊ ಅಲ್ಲಿ ಬೆಂಗಳೂರಲ್ಲಿ 70 ರೂಪಾಯಿ, 80 ರೂಪಾಯಿ, 90 ರೂಪಾಯಿ, 100 ರೂಪಾಯಿ ಬಾಡಿಗೆಗೆ ಇರ್ತದೆ. ಸೊ ಇಂಥ ನಗರಗಳಲ್ಲಿ ಒಂದು 40-50 ರೂಪಾಯಿಗೆ ಸಿಕ್ಕಿದ್ರೆ ಅಲ್ಲಿಂದ ಬಂದು ಇಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿ, ಅದಕ್ಕೆ ಕಡಿಮೆ ದರದಲ್ಲಿ ಅವರಿಗೆ ಜಾಗ ಸಿಗಲಿ ಅನ್ನೋ ದೃಷ್ಟಿಯಿಂದ ಇದೊಂದು ಹೊಸ ಸ್ಕೀಮನ್ನು ನಾನು ಈ ಒಂದು ಗುಲ್ಬರ್ಗಾಯಿಂದ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಥ ಏನು ಅಮೆಂಡ್ಮೆಂಟ್ ತರಬೇಕು ಅದನ್ನು ಕೂಡ ತರಲಿಕ್ಕೆ ಅರ್ಬನ್ ಡೆವಲಪ್ಮೆಂಟ್ ಮುಖಾಂತರ, ಟೌನ್ ಪ್ಲಾನಿಂಗ್ ಮುಖಾಂತರ ಆ ಕೆಲಸವನ್ನು ಮಾಡ್ತೇನೆ. ಇದು ಈ ನಗರಗಳಲ್ಲಿ ಗುಲ್ಬರ್ಗ, ಬೀದರ್, ಬಳ್ಳಾರಿ ಇರ್ಬೋದು, ಯಾವುದೇ ಆಗಲಿ ಸೆಕೆಂಡ್ ಟೈರ್ ಸಿಟಿ ಇದೆ, ಅಲ್ಲೆಲ್ಲ ಹೈ ರೈಸ್ ಬಿಲ್ಡಿಂಗ್ಗಳು ಬರಲಿಕ್ಕೆ ಅನುಕೂಲ ಆಗ್ತದೆ. ಆಗ ಉದ್ಯೋಗಗಳು ಸೃಷ್ಟಿಯಾಗ್ತದೆ. ಇದು ಬರೀ ಹೌಸಿಂಗ್ ಮಾತ್ರ ನಾನು ಇದಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ಗೋಸ್ಕರ ಈ ಒಂದು ಅನುಕೂಲಕರವಾದಂಥ ಕಡಿಮೆ ದರದಲ್ಲಿ ಬಾಡಿಗೆಗೆ ಅವರಿಗೆ ಜಾಗ ಸಿಗಬೇಕು ಮತ್ತು ಇಲ್ಲೂ ಕೂಡ ಉದ್ಯೋಗವನ್ನು ಸಿಗಬೇಕು. ಜನ ವಲಸೆ ಬರೋದನ್ನ, ಬೆಂಗಳೂರಿಗೆ ಬರೋದನ್ನ, ನಗರಗಳಿಗೆ ಹೋಗೋದನ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ನಿರ್ಧಾರವನ್ನು ಇವತ್ತು ಗುಲ್ಬರ್ಗಾದಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ತಮ್ಗೆ ಗೊತ್ತಿರೋಂಗೆ ಈಗ SIR ಕೂಡ ನಡೀತಾ ಇದೆ. SIRಗೆ ನಾವು ಭಾಳ ಟ್ರಾನ್ಸ್ಪರೆಂಟಾಗಿ ನಮ್ಮ ಸರ್ಕಾರನೇ ಎಲ್ಲರೂ ಕೂಡ ಯಾರ್ಯಾರು ಇಲ್ಲಿ ನಾಗರಿಕರಿದ್ದಾರೆ, ಮತದಾರರಿದ್ದಾರೆ, ಆ ಮತವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮದು ದಿಟ್ಟವಾದಂಥ ತೀರ್ಮಾನ. ನಮ್ಗೆ ರಾಜಕಾರಣ ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ, ಅವಶ್ಯಕತೆಯೂ ಇಲ್ಲ. ಆದರೆ ಬೇರೆಯವರು ಯಾರು ಏನು ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ಬದ್ಧತೆ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕ ಕೂಡ ಅವನ ಮತದ ಹಕ್ಕನ್ನು ಉಳಿಸ್ಕೊಳ್ಬೇಕು. ಅವನ ಮುಂದಕ್ಕೆ ಅವ್ನಿಗೇನೇನು ಸರ್ಕಾರದ ಬೆನಿಫಿಟ್ ಇದೆಯೋ ಅದೆಲ್ಲ ಕೂಡ ಅವನಿಗೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಇದಕ್ಕೆ ನಾವು SIRಗೆ ಸರ್ಕಾರ ಸಂಪೂರ್ಣವಾಗಿ ಪ್ರೋತ್ಸಾಹ ಕೊಡ್ತಾ ಇದೆ. ಆದರೂ ನಮಗೆ ಭಿನ್ನಾಭಿಪ್ರಾಯ ಇದೆ. ನಾವು ಕೋರ್ಟಲ್ಲಿ ನಮ್ಮದೇ ಆದಂಥ ಅಭಿಪ್ರಾಯನ ಸಲ್ಲಿಸ್ತಾ ಇದ್ದೀವಿ. ಆದರೂ ಕೂಡ ವಿರೋಧ ಪಾರ್ಟಿಯವರು ಪಾಪ ನಮ್ಮ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ನಾವು ಇದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡಿರ್ತೀವಿ. ಹಂಗಂತ ನಾವು ನಮ್ಮ ವೋಟ್ನ ಕಳ್ಕೊಳ್ಳಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ನಾವು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಮಾಡದೇ ಹೋದ್ರೂ ಕೂಡ ನಮ್ಮ ರಾಜ್ಯದಿಂದ ಇದಕ್ಕೆ SIRಗೆ ನಾವು ಪ್ರೋತ್ಸಾಹ ಏನು ಅವರು ಮಾಡಿದ್ದಾರೆ ತೊಂದರೆ ಆಗಬಾರ್ದು ಮತದಾರರಿಗೆ ಅಂಥೇಳಿ ನಾವು ದೀರ್ಘವಾದಂಥ ಕ್ರಮ ಕೈಗೊಂಡಿದ್ದೇವೆ. ಅದಕ್ಕೆ ಇವತ್ತು ನಾನು ಎಲ್ಲ ಅಧಿಕಾರಿಗಳಿಗೆ ನಾನು ಹೇಳೋದು, ನಾವು ಯಾವುದಕ್ಕೂ ಕೂಡ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ನಮ್ಮ BLAಗಳಿಗೆ ಅವಕಾಶ ಕೊಡೋದಿಲ್ಲ. ಪ್ರತಿ ಮನೆಗೂ ಹೋಗಿ 3 ಬಾರಿ ಹೋಗಿ ಆ BLA ಫಾರ್ಮ್ ಕೊಡಬೇಕು. ಬಟ್ ಅದನ್ನು ರಿಸೀವ್ ಮಾಡಿಕೊಂಡು ಕರೆಕ್ಷನ್ ಮಾಡಿ ಗೈಡ್ ಮಾಡಲಿಕ್ಕೆ ಪೊಲಿಟಿಕಲ್ ಪಾರ್ಟಿಗೆ ಅವಕಾಶ ಇದೆ. 20 BLA ರಿಸೀವ್ ಮಾಡಿಕೊಂಡು ಕರೆಕ್ಷನ್ ಮಾಡಿ
BLOಗಳಿಗೆ ತಲುಪಿಸುವಂಥ ಒಂದು ಅವಕಾಶ ಇದೆ. ಅಷ್ಟು ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಕಾನೂನು ವಿರುದ್ಧವಾಗಿ ನಮ್ಮ ಅಧಿಕಾರಿಗಳಿಗಾಗಲಿ ಯಾರಿಗೇ ಆಗಲಿ ನಾವು ಅವಕಾಶ ಕೊಡೋದಿಲ್ಲ. ಕಾನೂನು ಏನು BLOಗಳ ಬಗ್ಗೆ ಏನು ಅವ್ರಿಗೇನು ಜವಾಬ್ದಾರಿ ಇದೆ, ಅವರಿಗೆ ಫ್ರೀಯಾಗಿ ಎಲೆಕ್ಷನ್ ಕಮಿಷನ್ ಆದೇಶ ಏನಿದೆ ಆ ಪ್ರಕಾರ ನಡೆಸಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಅವ್ರಿಗೆ ಏನಾದರೂ ಸಹಾಯ ಬೇಕು ಅಂದರೆ ಅವರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ, ಉಚಿತವಾಗಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ನ ಅವರಿಗೆ ಕೊಡಲಿಕ್ಕೆ, ಯಾರಾದರೂ ವಾಸ ಇದ್ದಾರೆ ಅವರೆಲ್ಲರೂ ಕೂಡ 10 ವರ್ಷ ವಾಸ ಇರೋಂಥವ್ರಿಗೆ ಕೊಡಲಿಕ್ಕೆ ಯಾರೇ ಸರ್ಕಾರ ಆದೇಶ ಕೂಡ ಹೊರಡಿಸಿದೆ. ಈ ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಸ್ಕೀಮ್ಗಳಿದೆ. ವಿಶೇಷವಾಗಿ ಹಣ ಕಲ್ಯಾಣ ಕರ್ನಾಟಕಕ್ಕೆ ವರ್ಷಕ್ಕೆ 5,000 ರೂಪಾಯಿ ದುಡ್ಡು ಕೊಡ್ತಾ ಇದ್ವಿ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ವಿ. ಒಂದು 80% ಈಗಾಗಲೇ ಕೆಲಸ ನಡೀತಾ ಇದೆ. ಇನ್ನು ಕೆಲವು ಪ್ರೋಗ್ರಾಮ್ಸ್ನ ಕೆಲವು ಕೊಟ್ಟಿಲ್ಲ ಶಾಸಕರು, ಅದಕ್ಕೆ ಕೆಲವು ಡಿಲೇ ಆಗ್ತಾ ಇದೆ. ಅದಕ್ಕೆ ಟೈಮ್ ಲೈನಲ್ಲಿ ನೀವು ಅದನ್ನೆಲ್ಲ ಮುಗಿಸ್ಬೇಕು ಅಂತ ಅವರಿಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಸೊ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ತರಲಿಕ್ಕೆ ಟೈಮ್ ಲೈನಲ್ಲಿ ಹಣ ಖರ್ಚು ಮಾಡಲಿಕ್ಕೆ ಈಗಾಗಲೇ ಏನು ಕಳೆದ ಈ ಪ್ರಾರಂಭ ಮಾಡಿದಾಗಿಂದ ನಮ್ಮ ಸರ್ಕಾರ ಬಂದ ಮೇಲೆ ನಾವೇನು ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ಈಗಾಗಲೇ ಹಣ ಕೂಡ ಈಗಾಗಲೇ ಬಿಡುಗಡೆ ಮಾಡ್ಕೊಂಡು ಬಂದಿದೆ. ನಾವು ತಿಳಿಸ್ತೇವೆ. ಸದ್ಯ ಇವತ್ತು ತಾನೇ ಬಂದಿದ್ದೀನಲ್ಲ, ನನಗೆ ನೀವು ಸಹಕಾರ ಕೊಡಿ. ಈಗ ಶುರುವಾಗಿದೆ. ಇನ್ನು ಅಸೆಸ್ಮೆಂಟ್ ಮಾಡಬೇಕು. ಕೇಂದ್ರ ಸರ್ಕಾರದ ನೀತಿ ಏನದನ್ನು ನೋಡಬೇಕು, ಅವ್ರೇನು ಹೇಳ್ತಾರೆ ಅಂತ ನೋಡಬೇಕು, ನಾವೇನು ಹೇಳ್ತಾರೆ ನೋಡಬೇಕು. ಗ್ರೌಂಡ್ನಲ್ಲಿ ಏನು ವಾಸ್ತವಾಂಶ ಏನಿದೆ ಅದೆಲ್ಲ ಕೂಡ ಪರಿಶೀಲನೆ ಆಗಬೇಕು. ಯಾವ ರೀತಿ ಅವ್ರ ಮಾರ್ಗದರ್ಶನ ಇದೆ ಅಂತ ನೋಡಬೇಕು. ನಮ್ಮ ರಿಪೋರ್ಟ್ನ ಡೆಲ್ಲಿ ಕೊಡಬೇಕು. ಅದಕ್ಕೊಂದು ಮಾನದಂಡ ಇದೆ. ಆ ಮಾನದಂಡ ಪ್ರಕಾರ ಮಾಡಬೇಕು.